ಎಲ್ಲರೂ ಹೆಂಗದಿರಿ? ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ತಿಳ್ಕೊಂಡಿನಿ. ನಾವು ಫುಲ್ ಆರಾಮದೀವಿ. ಇವತ್ತೂ ಯಾವುದೂ ವ್ಲಾಗ್ ವಿಡಿಯೋನ ಹಾಕಕತ್ತಿಲ್ಲ. ಇವತ್ತೊಂದು ಸಿಂಪಲ್ ರೈಸ್ ರೆಸಿಪಿನ ಹಾಕ್ಬೇಕಂತ ಹೇಳಿ ಅಂದ್ಕೊಂಡಿನಿ. ಇವತ್ತೇನಂದ್ರೆ ನಮ್ಮ ಮನೆಯವರು ಇರಲಿಲ್ಲ, ಊರಿಗೆ ಹೋಗ್ಯಾರ. ಮಗನೂ ಸ್ಕೂಲಿಂದ ಬರಬೇಕಾದ್ರೆ ಮಮ್ಮಿ ಇವತ್ತು ಪುಳಿಯೋಗರೆನೇ ಮಾಡು ಅಂತಂದು ಹೇಳೋಗನ. ಸೊ ಆಯ್ತು ಅಂತಂದು ಅಂದ್ಕೊಂಡು ರೈಸ್ ಮಾಡಿಟ್ಟೀನಿ ಕುಕ್ಕರ್ ಒಳಗೆ. ಆಮೇಲೆ ನನಗೆ ಪುಳಿಯೋಗರೆ ಇಷ್ಟ ಆಗಂಗಿಲ್ಲ. ಸೊ ಹಾಗಾಗಿ ನನ್ನ ಸಲುವಾಗಿ ಅಂತೇಳಿ ಒಂದು ಹಾನಗಲ್ ರೆಸಿಪಿ, ರೈಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತೇಳಿ ಅಂದ್ಕೊಂಡಿನಿ. ಆ್ಯಂಡ್ ರೆಸಿಪಿಗೆ ಏನೇನು ಬೇಕು ಅಂತಂದ್ರೆ, ಮೊದಲಿಗೆ ಒಂದು ಬೌಲಷ್ಟು ಅನ್ನ ತೊಗೊಳ್ತೀನಿ. ಆಮೇಲೆ ಅನ್ನಕ್ಕನ ಇದೊಂದಿಷ್ಟು ಸಾಸಿವೆನ ಸ್ವಲ್ಪ ಲೈಟಂಗೆ ಹುರಿದು ಅದನ್ನು ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆಗಿನ ಏಲಕ್ಕಿನೂ ಒಂದು ಅಥವಾ 2 ಏಲಕ್ಕಿ ಅದನ್ನು ತೊಗೊಂಡು ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ. ಖಾರಕ್ಕೆ ನನಗಂಥೇಳಿ ಒಂದು ಸ್ವಲ್ಪ ಕಾಳು ಮೆಣಸನ್ನ 1-2 ಈ ಥರ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿನಿ. ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಆಮೇಲೆ ಇದೊಂದಿಷ್ಟು ಕೊತ್ತಂಬರಿ. ಅದಕ್ಕೆ ಒಂದಷ್ಟು ಹಾಲು ಬೇಕು, ಆಮೇಲೆ ಒಂದಿಷ್ಟು ಮೊಸರು. ಸೊ ಇದು ಆ್ಯಕ್ಚುಲಿ ಹಾನಗಲ್ ಸೈಡ್ ಜಾಸ್ತಿ ಮಾಡ್ತಾರೆ ಇದನ್ನು. ನಮ್ಮ ರಿಲೇಟಿವ್ಸ್ ಒಬ್ಬರು ಹಾನಗಲ್ ಒಳಗೆ ಇದ್ದರು. ಮೊನ್ನೆ ಅವ್ರು ಬಂದಾಗ ಈ ಥರ ಅವರು ಹಿಂಗೆ ಮಾಡಿ ತೋರಿಸಿದ್ರು ನನಗೆ ರೆಸಿಪಿನ. ಚಲೋ ಆಗ್ತೈತಿ, ಟ್ರೈ ಮಾಡಿ ನೋಡು ಅಂತಂದು ಹೇಳಿದ್ರು ಒಬ್ರು ಆಂಟಿ. ಆಯ್ತು ಅಂತಂದು ಅದನ್ನೇ ಟ್ರೈ ಮಾಡತ್ತೀನಿ ಇವತ್ತು. ಅವ್ರು ಮೊನ್ನೆ ಸತಿ ಬಂದಾಗ ಅವರೇ ಮಾಡಿದ್ರು. ಈ ಸತಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀನಿ. ಬರ್ರಿ ಇದನ್ನು ಹೆಂಗೆ ಮಾಡೋಣಂತ ನೋಡೋಣಂತ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊರಿ ಅನ್ನ ಕಲ್ಸಕ್ಕೆ ಒಂದು ಬೌಲ್ ಬೇಕು. ನಾ ಆಲ್ರೆಡಿ ಅವನಿಗೆ ಪುಳಿಯೋಗರೆ ಮಾಡ್ಬೇಕಂತ ಹೇಳಿ ಒಂದಿಷ್ಟು ರೈಸ್ ಮಾಡಿ ಇಟ್ಟಿದ್ದೆ. ಸೊ ಅದರೊಳಗಿಂದನೇ ಒಂದಷ್ಟು ರೈಸ್, ಒಂದು ಬೌಲಷ್ಟು ರೈಸ್ ನಾನು ತೊಗೊತೀನಿ. ಇದಿಷ್ಟು ತೊಗೊಂಡಿನಿ. ಈ ರೆಸಿಪಿನ ನನ್ನ ಮಗ ತಿನ್ನಂಗಿಲ್ಲ, ಅವನಿಗೆ ಏನೂ ಇರಬಾರ್ದು, ಫುಲ್ ಪ್ಲೇನ್ ರೈಸ್ ಇದ್ರೆ ಅವ ತಿಂತಾನೆ. ಸೊ ಇದು ನನಗೊಬ್ಬಕಿಗೆ ಸಲುವಾಗಿ ನಾನು ಮಾಡ್ಕೊಳತ್ತೀನಿ, ಹಾಗಾಗಿ ಸ್ವಲ್ಪ ರೈಸ್ ತೊಗೊಂಡಿನಿ. ಸೊ ಇದಿಷ್ಟು ರೈಸ್ ತೊಗೊಂಡಿನಿ. ಇದಕ್ಕೆ ಮೊದಲಿಗೆ ಇದಿಷ್ಟು ಮೊಸರು ಹಾಕ್ಕೊತೀನಿ. ಮೊಸರು ಹುಳಿ ಇತ್ತಂದ್ರೆ ಹಾಲು ಸೇರಿಸ್ತಾರೆ, ಇಲ್ಲ ಅಂತಂದ್ರೆ ಹಾಗೇನೂ ಮಾಡ್ಬೋದು. ಒಂದು ಸ್ವಲ್ಪ ಮೊಸರು ಹುಳಿ ಇತ್ತಂತೇಳಿ ನಾನು ಒಂದು ಸ್ವಲ್ಪ ಹಾಲು ಸೇರಿಸ್ಕೊತೀನಿ. ಇದರೊಳಗೆ ಸೇರಿಸ್ಕೊಂಡು ಇದನ್ನು ಚೆಂದಂಗೆ ಕಲಿಸ್ಕೋಬೇಕು. ಈ ಥರ ಇದನ್ನು ಒಂದು ಸ್ವಲ್ಪ ಹಿಂಗೆ ಕಲಿಸ್ಕೋಬೇಕು. ನಮ್ಗೆ ಎಷ್ಟು ನಾವು ರೈಸನ್ನು ಕಲಿಸ್ಕೋಬೇಕು. ಇನ್ನಷ್ಟು ನಿಮ್ಗೆ ಏನಾರು ಮೊಸರು ಅಥವಾ ಹಾಲು ಬೇಕಂದ್ರೆ ಹಾಕೋಬೋದು. ನಾನು ಒಂದು ಬಟ್ಲ ಮೊಸರು ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡೆ, ಮೊಸರು ಉಳಿಯಿತ್ತಂತ ಹೇಳಿ ಇದಿಷ್ಟು ಹಾಕ್ಕೊಂಡು ಮಾಡಿದೆ. ಆ್ಯಂಡ್ ಇದಕ್ಕನ್ನು ಇದು ಮಾಡಿಟ್ಕೊಂಡಿರುವಂಥ ಇದನ್ನು ಹಾಕೋಬೇಕು ಪುಡಿನ. ಇದು ಫಸ್ಟಿಗೆ ಸಾಸಿವೆ ಹೇಳಿದ್ನಲ್ಲ, ಸಾಸಿವೆನ ಒಂದು ಸ್ವಲ್ಪ ಲೈಟಂಗೆ ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಅದನ್ನೇ ಪುಡಿನ ಈಗ ಹಾಕ್ತೀನಿ ಇದಕ್ಕೆ. ಅದು ಪುಡಿ ಆದ ತಕ್ಷಣ ಅದಕ್ಕೆ ಕಾಳು ಮೆಣಸು ಪುಡಿನೂ 1-2 ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೆ, ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತೀನಿ. ಮತ್ತು ಇದಕ್ಕೆ ಮೇನ್ ಸಾಸಿವೆ ಮತ್ತು ಏಲಕ್ಕಿ ಪುಡಿನ ಮೇನ್ ಈ ಹಾನಗಲ್ ಸೈಡ್ ಮಾಡುವಂಥ ರೈಸಿಗೆ ಮೇನ್ ಇವೇ 2 ಇಂಪಾರ್ಟೆಂಟ್, ಇವೇ ಬೇಕು. ಇವೆರಡು ಹಾಕಿ ಕಲಿಸ್ಕೋಬೇಕು. ಈ ಥರ ಇದು ಚೆಂದಂಗೆ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಒಂದಿಷ್ಟು ಕೊತ್ತಂಬರಿ ಹಾಕ್ಕೊತೀನಿ. ಭಾಳ ಸಿಂಪಲ್ ರೆಸಿಪಿ ಐತಿದು. ಇದ್ರೊಳಗೇನು ಜಾಸ್ತಿ ಕೆಲಸ ಇಲ್ಲ, ರೈಸ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದು ಸ್ವಲ್ಪ ಸಾಸಿವೆನ ಪುಡಿ ಮಾಡಿ ಯಾವಾಗಾದ್ರೂ ನಾನು ಇಟ್ಕೊಂಡಿರ್ತೀನಿ. ಇದನ್ನು ಅವ್ರು ನಂಗೆ ಇದು ಹೇಳಿ ಹೋದಾಗಿಂತರೂ ನಾನು ಆವಾಗವಾಗ ಟ್ರೈ ಮಾಡ್ಕೊತಾನೆ ಇರ್ತೀನಿ. ಈ ರೆಸಿಪಿನ ಚಲೋ ಆಗಿರ್ತೈತಿ. ಸ್ವಲ್ಪ ನಾಲ್ಗೆ ಚಲೋ ಇಲ್ಲ, ನಾಲ್ಗೆ ಕೆಟ್ಟೈತಿ ಅನ್ನೋರು, ನಾಲ್ಗೆಗೆ ಏನೂ ಟೇಸ್ಟ್ ಬರೋಂಗಿಲ್ಲಲ್ಲ, ಆ ಟೈಮ್ ಒಳಗೆ ಈ ಥರ ಮಾಡ್ಕೊಂಡು ತಿಂದ್ರೆ ಒಂಥರ ಏನೋ ಡಿಫ್ರೆಂಟಾಗಿರುತ್ತೆ, ಚಂದ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ರೈಸಿಗೆ ಹಾಕಬೇಕಾದ್ರೂ ಉಪ್ಪು ಹಾಕಿರ್ತೀವಿ. ಉಪ್ಪು ಏನಾರು ಒಂದು ಸ್ವಲ್ಪ ಕಡಿಮೆ ಅನಿಸಿತ್ತಂದ್ರೆ ಒಂದು ಸ್ವಲ್ಪ ಮೇಲೆ ಉಪ್ಪು ಹಾಕೋಬೋದು. ಈ ಥರ ಇದನ್ನು ಹಿಂಗೆ ಕಲಸಿ ಇಟ್ಕೋಬೇಕು. ಇದಕ್ಕೆ ಬೇಕಂದ್ರೆ ನಾವು ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿನೂ ಹಾಕೋಬೋದು. ಆಮೇಲೆ ಮತ್ತು ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂಥೇಳಿ ನಾನು ಒಂಚೂರು ಇದಕ್ಕೆ ಉಪ್ಪು ಹಾಕ್ತೀನಿ.
ನಾನು ಮೇಲ್ಗಡೆ ಉಪ್ಪು ಏನಾರ ಹಾಕ್ಕೊಂಡು ತಿನ್ನೋದಿತ್ತಂದ್ರೆ ಈ ಥರ ಇದನ್ನು ಉಪ್ಪು ತಂದು ಇಟ್ಕೊಂಡಿನಿ, ಪಿಂಕ್ ಸಾಲ್ಟ್. ಇದನ್ನೇ ಹಾಕ್ತೀನಿ. ಅಡುಗೆಗೆ ಹಾಕಬೇಕಾದ್ರೆ ಅಷ್ಟೇ ನಾವು ನಾರ್ಮಲಾಗಿ ಯೂಸ್ ಮಾಡ್ತೀವಲ್ಲ ಆ ಉಪ್ಪು ಹಾಕಿರ್ತೀನಿ. ಬಟ್ ಮೇಲ್ಗಡೆ ನಾವು ಏನಾರು ಹಾಕ್ಕೊಂಡು ತಿನ್ಬೇಕಾದ್ರೆ ನಾನು ಇದನ್ನೇ ತರಿಸಿರ್ತೀನಿ, ಪಿಂಕ್ ಸಾಲ್ಟ್. ಡೈರೆಕ್ಟ್ ಉಪ್ಪು ನಮ್ಮ ಬಾಡಿ ಒಳಗೆ ಹೋಗ್ಬಾರ್ದು, ಅದನ್ನ ಹೆಲ್ದಿಗೆ ಸರಿ ಇಲ್ಲ ಅಂತ, ಸರಿ ಅನ್ಸೋದಿಲ್ಲ ಅಂತಂದು ನಾನು ಇದನ್ನೇ ತಂದು ಇಟ್ಕೊತೀನಿ. ಮೇಲ್ಗಡೆ ಈ ಥರ ಉಪ್ಪು ಹಾಕ್ಕೊಂಡು ತಿನ್ನುವಂಗೆ ಬಂದರೆ ಇದನ್ನೇ ಯೂಸ್ ಮಾಡಿರ್ತೀವಿ. ಇದನ್ನು ಸ್ವಲ್ಪ ಹಾಕಿ ಕಲಿಸಿದ್ರೆ ಆಯಿತು. ಆಮೇಲೆ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಕೊಡಬೇಕು. ಒಗ್ಗರಣೆಗೆ ಅಂಥೇಳಿ ಒಂದಿಷ್ಟು ಮೆಣಸಿನ್ಕಾಯಿ ಮತ್ತು ಒಂದಿಷ್ಟು ಜೀರಿಗೆ, ಎರಡು ಸಾಸಿವೆ ಆಲ್ರೆಡಿ ಇದ್ರೊಳಗೆ ಹಾಕಿರ್ತೀವಲ್ಲ, ಮತ್ತು ಕೈ ಆಗಬಾರ್ದು ಅಂತಂದು ಸ್ವಲ್ಪ ಹಾಕಿರ್ತೀನಿ. ಇದೊಂದಿಷ್ಟು ಕೊತ್ತಂಬರಿ, ಕರಿಬೇವು. ಈಗ ಒಗ್ಗರಣೆ ಹಾಕೋಣಂತ. ಇದಕ್ಕೆ ಒಂದು ಚೂರು ಎಣ್ಣೆ ಹಾಕಬೇಕು, ಜಾಸ್ತಿ ಎಣ್ಣೆ ಹಾಕಬಾರ್ದು. ಆಮೇಲೆ ಅದು ಮೊಸರದೆಲ್ಲ ಹಾಕಿರ್ತೀವಲ್ಲ, ಎಣ್ಣೆ ಅಂಶ ಅದ್ರೊಳಗೆ ಆದ್ರೆ ಚಲೋ ಅನ್ಸಂಗಿಲ್ಲ. ಸೊ ಚೂರು ಎಣ್ಣೆ ಹಾಕೀನಿ. ಜಸ್ಟ್ ಅದು ಒಗ್ಗರಣೆ ಪರ್ಪಸಿಗೆ ಅಂತ ಹೇಳಿದ್ರೆ ಹಾಕಾಕತ್ತೀನಿ. ಅದಕ್ಕೆ ಒಂದೆರಡು ಕೆಂಪು ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಇದೊಂದಿಷ್ಟು ಕೊತ್ತಂಬರಿ, ಇದೊಂದಿಷ್ಟು ಚಟಪಟ ಆದಮೇಲೆ ತೆಗೆದುಬಿಡು. ಸೊ ಇದಿಷ್ಟು ಮಾಡಿದ್ರೆ ಮೊಸರನ್ನ ರೆಡಿ ಆಯಿತು. ಸ್ಪೆಷಲ್ ಮೊಸರನ್ನ ಇದು, ಹಾನಗಲ್ ಸೈಡ್ ಇದು ಜಾಸ್ತಿ ಮಾಡ್ತಾರೆ. ಸೊ ನನಗೊಬ್ಬರು ರಿಲೇಟಿವ್ ಹೇಳ್ಕೊಟ್ಟಿದ್ರೆ, ಸೊ ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಇದನ್ನು ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಮಾಡಿ ನೋಡಿರಿ, ಟೇಸ್ಟಾಗಿರ್ತೈತಿ. ಒಂಥರ ಡಿಫ್ರೆಂಟ್ ಅನ್ನಿಸ್ತೈತಿ. ನಾರ್ಮಲಾಗಿ ನಾವು ಯಾವಾಗಾದರೂ ಮೊಸರನ್ನ ಮಾಡೇ ಇರ್ತೀವಿ. ಅದ್ರ ಬದಲು ಈ ಥರ ಮಾಡಿಕೊಂಡ್ರೆ ಲೆಸ್ ಇಂಗ್ರೀಡಿಯೆಂಟ್ಸ್, ಜಾಸ್ತಿನೂ ಬೇಕಾಗಂಗಿಲ್ಲ. ಮತ್ತು ಕಡಿಮೆ ಟೈಮ್ ಒಳಗೆ ಹೋಗ್ಬಿಡ್ತೈತಿ. ಏನೋ ಒಂದು ಮಾಡ್ಕೊಂಡು ರೈಸ್, ಸಾಂಬಾರು ಅದು ಏನೋ ಮಾಡ್ಕೊಂಡು ತಿನ್ನೋ ಬದಲು ಯಾರೂ ಇರಲಾರ್ದಾಗ, ಒಬ್ಬರೇ ಇದ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಹೆಲ್ದಿನೂ ಅನ್ನಿಸ್ತೈತಿ. ಮತ್ತು ಈ ಬೇಸಿಗೆ ಟೈಮ್ ಒಳಗಂತೂ ಭಾಳ ಚಲೋ ಇದು ತಿನ್ನೋದು, ಬಾಡಿನೂ ಹೈಡ್ರೇಟ್ ಆಗಿರ್ತೈತಿ. ಸೊ ನಿಮಗೆ ಈ ಸ್ಮಾಲ್ ರೆಸಿಪಿ, ರೈಸ್ ರೆಸಿಪಿ, ಸ್ಪೆಷಲ್ ರೆಸಿಪಿ ಹೆಂಗೆ ಅನ್ನಿಸ್ತಂತ ಹೇಳ್ರಿ.